ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜಕಾರಣದಲ್ಲಿ ಅನೇಕ ಬದಲಾವಣೆಗಳು ಸಿಗ್ತವೆ, ಹೊಸ ಮುಖಗಳು ಬರ್ತವೆ. ಅವರ ಸೇವೆ ಮನೋಭಾವನೆಯಿಂದ ತಮ್ಮ ಎಲ್ಲರ ಬದುಕನ್ನು ಕಟ್ಕೊಡ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಿಟ್ಟು ಹೋದ ಊರನ್ನು ಮತ್ತೆ ವಾಪಸ್ ಬಂದು ಈ ಹುಟ್ಟಿದ ಊರಿನಲ್ಲಿರುವಂಥ ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕು, ಏನೋ ಸಾಧಿಸಬೇಕು, ನಾನು ಸೇವೆ ಮಾಡಬೇಕು, ನನ್ನ ಜನರಿಗೆ, ನನ್ನ ಕುಟುಂಬಕ್ಕೆ, ನನ್ನ ಕ್ಷೇತ್ರಕ್ಕೆ ನನ್ನದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ಈ ಮನೋಭಾವನೆ ಬಹಳಷ್ಟು ಕಡಿಮೆ. ಅದು ಅಂಥವರಲ್ಲಿ ವಿಶೇಷವಾಗಿ ಕೆಲವರು ಇರ್ತಾರೆ. ಅದರಲ್ಲಿ ಗದಗದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಮತ್ತೆ ಗದಗಿಗೆ ಬಂದು ಇವತ್ತು ನಾನು ಜನರ ಸೇವೆ ಮಾಡ್ತೀನಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದಂಥವರು ಪ್ರೀತಿ ಹೊನಗುಡಿ. ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತೀವಿ ಮೇಡಮ್. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಅವರು ಎಮ್.ಟೆಕ್ ಆ್ಯಕ್ಚುಲಿ ಇವತ್ತು ರಾಜಕಾರಣಕ್ಕೆ ನಾನು ಎಂಟ್ರಿ ಆಗಬೇಕು ಅನ್ನುವಂಥ ಉದ್ದೇಶ. ಮೇಡಮ್ ಹೇಳಿ ನಿಮ್ಮ ಪರಿಚಯ. ಈಗಾಗಲೇ ನೀವು ನನ್ನ ಊರಿನವ್ರಿಗೆ ನಾ ಯಾರು ಅಂತ ನನ್ನ ಹೆಸರು ಹೇಳಿರಿ. ಆದ್ರ ಅವ್ರಿಗೆ ಮೊದ್ಲ ಗೊತ್ತದ ಇವ್ರು ಯಾರು ಅಂತ ಹೇಳಿ. ಆದ್ರೂ ನಾನು ಈಗ ಹೇಳಿಕೆ ಬಯಸ್ತೀನಿ. ನಾನು ಪ್ರೀತಿ ಹೊನ್ನಗುಡಿ ಅಂತ ಹೇಳಿ, ಸಿದ್ಧಲಿಂಗಪ್ಪ ಹೊನ್ನಗುಡಿ ಅನ್ನೋರ ಮಗಳು, ಪ್ರೇಮ ಹೊನ್ನಗುಡಿ ಅನ್ನೋಳ ಮಗಳು. ತಂದೆ ತಾಯಿ ಬಂದ್ಬಿಟ್ಟು ಇದ ಊರ್ನವ್ರ ರೀ. ಅವ್ರ ತಾಯಿ ಬಂದ್ಬಿಟ್ಟು ಬೆಟಗೇರಿ ಅವರು, ತಂದೆ ಬಂದ್ಬಿಟ್ಟು ನಾಲ್ವಾಲ್ ಗಲ್ಲಿಯವ್ರು. ನೀವು ಹೊನ್ನಗುಡಿ ಅಂತ ಕೇಳಿದ್ರ ಸಾಕು, ಮೊದ್ಲು ಎಲ್ಲಾರು ತಲೆಯಾಗ ಬರೋದು ಪ್ರಿಂಟಿಂಗ್ ಪ್ರೆಸ್ ಅದಾವಲ್ಲ ಅವ್ರದ್. ಹೌದು, ಅದ ಕುಟುಂಬಕ್ಕ ನಾನು ಸೇರ್ದೆ. ನಾನು ಈಗ ನಮ್ ಚಿಕ್ಕಪ್ಪ ಅವ್ರು ನಡ್ಸ್ಕೊಂಡ್ ಹೋಗ್ತಾ ಇದ್ದಾರೆ. ಶಾಲಿ ಎಲ್ಲ ನಾನು ಕಲ್ತಿದ್ದು ಇಲ್ಲೇ ರಾಜೇಶ್ವರಿ ಸ್ಕೂಲ್, ಹುಲ್ಕೋಟಿ. ಹುಲ್ಕೋಟಿನಾಗ ನಾನು ಸೆಕೆಂಡ್ PUC ಮಟ್ಟ ನಾನು ಕಲ್ತೀನಿ. ಆದ್ರ ನಾನು ಲೋವರ್ ಎಜುಕೇಶನ್ ಅಂದ್ರೆ ಈ ಅಂಗನವಾಡಿ LKG UKG ಏನ್ ಕಲ್ತಿದ್ದೀನಿ ಅದನ್ನ ಲಾಯ್ಲಾ ಸ್ಕೂಲ್ನಾಗ ಕಲ್ತಿದ್ದ. ಆಮೇಗಿಂದ ಏನೈತಿ, ತಂದೆಯವ್ರು ನನಗ ಹುಲ್ಕೋಟಿಗೆ ಹಾಕಿದ್ರು. ಅಲ್ಲಿ ನಂದು 12th ಮಟ್ಟ ಅಂದ್ರೆ PUC ವರ್ಗು ನಾನು ಅಲ್ಲಿ ಆಮೇಲೆ ಬಂದ್ಬಿಟ್ಟು ಅಗಡಿ ಇಂಜಿನಿಯರಿಂಗ್ ಕಾಲೇಜ್ ಲಕ್ಷ್ಮೇಶ್ವರ, ಅಲ್ಲಿ ನಾನು BE ಮುಗಿಸ್ಕೊಂಡೆ, ಇನ್ಫಾರ್ಮೇಶನ್ ಸೈನ್ಸ್. ISC ಆ ಪದವಿಧರೆ ನಾನು. ಅದರ ನಂತರ ನಾನು ಜಾಲಪ್ಪ ಕಾಲೇಜ್ ದೊಡ್ಡಬಳ್ಳಾಪುರ, RL ಜಾಲಪ್ಪ ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ದೊಡ್ಡ ರಾಜಕಾರಣ. ಹೌದು ಹೌದು ಹೌದು, ಅವ್ರ ಬಗ್ಗೆ ನಾನೇನ್ ಹೇಳ್ಬೇಕಾಗಿಲ್ಲ. ಹುಲ್ಕೋಟಿ ರಾಜಕಾರಣದ ಅಲ್ಲಿ ಕಲ್ತ್ರಿ, ಅವ್ರ ಕಡೆ ಕೆಲಸ. ನಾನು ಎಲ್ಲೆಲ್ಲಿ ಕಲ್ತಿದ್ದೀನಿ, ಕೆಲಸ ಮಾಡಿದೀನಿ, ಈಗ ನಾನು ಹೇಳ್ತಾ ಹೋದಾಗ ನಿಮ್ಗೆ ಗೊತ್ತಾಗತ್ತ. ನಾನು ಎಲ್ಲಾ ಈ ತರ ವ್ಯಕ್ತಿತ್ವ ಇರೋರು, ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ವ್ಯಕ್ತಿತ್ವ ಇರುವಂತಹ ಸಂಘ ಸಂಸ್ಥೆಗಳಲ್ಲೇ ನಾನು ಬೆಳೆದಿದ್ದೀನಿ. ಸೊ ಆ ಕಾರಣಕ್ಕಾಗೆ ಇರ್ಬೋದೇನೋ ಇವತ್ ನಾನು ನಿನ್ ಮುಂದೆ ಇಲ್ಲಿ ಕೂತಿದ್ದೀನಿ. ಅಲ್ಲಿ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೀನಿ ಜಾಲಪ್ಪ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಕ್ಕಳಿಗೆ. ಅದರ ನಂತರ ನನಗೆ ಅವಕಾಶ ಬಂತು, M.Tech ಕಲೀಲಿಕ್ಕೆ ಅವಕಾಶ ಬಂತು. ಆವಾಗ ಬಯೋ ಇನ್ಫಾರ್ಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ನಾನು M.Tech ಮಾಡಿದೆ. ಅದನ್ನ ಮಾಡಿದ್ದು ನಾನು KLEಯಲ್ಲಿ, ಬೆಲ್ಗಂ KLE ಸಂಸ್ಥೆಯಲ್ಲಿ ನಾನು M.Tech ಮುಗಿಸ್ಕೊಂಡೆ. ಮುಗಿದ ತಕ್ಷಣನೇ ಅಲ್ಲೇನೆ ನನ್ಗೆ ಕೆಲಸ ಸಿಕ್ತು. ಅಲ್ಲೇ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಕೆಲಸ ಮಾಡಿದೀನಿ. ಅದರ ನಂತರ ಈಗ ಹೇಳ್ತೀನಿ ಮತ್ತೆ ನೀವು ಅದೇ ಪ್ರಶ್ನೆ ಕೇಳ್ತೀರಿ. ಹೊರಟ್ಟಿ ಸಾಹೇಬ್ರದ್ದು ಹುಬ್ಬಳ್ಳಿಯಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಸಭಾಪತಿ ಇದಾರಲ್ಲ, ಹೊರಟ್ಟಿ ಸಾಹೇಬ್ರು, ಅವರ ಸಂಸ್ಥೆಯಲ್ಲಿ ನಾನು ಆಕ್ಸ್ಫರ್ಡ್ PU ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಕ್ ಅವಕಾಶ ಸಿಕ್ತು. ಹುಲ್ಕೋಟಿ, ಇದು ಹುಬ್ಳಿಯಲ್ಲಿ ನಾನು ಅಲ್ಲಿನೂ ಕೆಲಸ ಮಾಡಿದ್ದೆ. ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಅದರ ನಂತರ ನನಗೆ ಅವಕಾಶ ಬಂದಿದ್ದು ಗೌರಿಬಿದನೂರ್ನ ಲೀಡರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು ಅವಕಾಶ ಕಲ್ಪಿಸಿ ಬಂತು. ಅದೇ ಸಂಸ್ಥೆಯ ಓನರ್ ಇಡಲ್ ಪವರ್ ಸೊಲ್ಯೂಷನ್ಸ್ ಅನ್ನೋ ಒಂದು ಡೀಸೆಲ್ ಜನರೇಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ CEO ಆಗಿ ಕೂಡ ನನಗೆ ಕೆಲಸ ಮಾಡೋ ಒಂದು ಅವಕಾಶ ಬಂತು. ಆ ಅವಕಾಶವನ್ನು ನಾನು ತಗೊಂಡು ನಾನು ಮತ್ತೆ ಹುಬ್ಳಿಯಿಂದ ಹೋಗಿದ್ದು. ನಂತರ ನಾನು ಗೌರಿಬಿದನೂರಕ್ಕೆ ಹೋಗಿ ದೊಡ್ಡಬಳ್ಳಾಪುರಕ್ಕೆ ಹೋಗಿ 4 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಸೊ ಈ ರೀತಿಯಾದ ಹುದ್ದೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸಗಳನ್ನ ಮುಗಿಸ್ಕೊಂಡು ನಾನು ಈಗ ಬೆಂಗಳೂರಲ್ಲಿ ಇದ್ದೀನಿ.
ಓಕೆ, ಏನ್ ಮಾಡ್ತೀರಿ ಬೆಂಗಳೂರಲ್ಲಿ? ಬೆಂಗಳೂರು ನಾನೀಗ ಒಂದು ಖಾಸಗಿ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಂದೇ ಆದ ಒಂದು ಯೋಜನೆಗಳಿದೆ. ಆ ಯೋಜನೆ ಅಡಿಯಲ್ಲಿ ನಾನು ಒಂದು ಕೆಲಸವನ್ನ ಆಲ್ರೆಡಿ ಪ್ರಾಜೆಕ್ಟ್ ಮಾಡ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದು ಕಾರ್ಯರೂಪಕ್ಕೆ ಬಂದಾಗ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮುಂಚೆ ಹೇಳೋದು ತಪ್ಪಾಗುತ್ತೆ. ಅದು ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ಎಲ್ಲ ಲೀಡರ್ಶಿಪ್ ಇದ್ರೊಳಗಡೆ ನೀವು ಬೆಳೆದ್ರಲ್ಲ, ಹಾಗಾಗಿ ನಿಮ್ಗೆ ಏನೋ ರಾಜಕೀಯ ಲೀಡರ್ಶಿಪ್ ಇವ್ರಲಿಂದ ಅನ್ನೋದು ಅಷ್ಟೇ ಅಲ್ಲ, ಇವ್ರಲಿಂದ ಕೂಡ ಪ್ರಭಾವಿತ ಆಗಿದ್ದೀನಿ, ಇನ್ಫ್ಲೂಯೆನ್ಸ್ಡ್ ಇದೀನಿ. ಇದು ಇಲ್ಲ ಅನ್ನೋದು ತಪ್ಪಾಗುತ್ತೆ. ಇವ್ರನ್ನ ನಾನು ನೋಡಿದೀನಿ. ಯಾಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ನಾನು ಫಸ್ಟ್ ನೋಡಿದ್ದು ಅಂದ್ರೆ ನನ್ನ ತಂದೆಯಲ್ಲಿ. ನನ್ನ ತಂದೆ ಯಾವಾಗ್ಲೂ ಹೇಳೋರು, ನಮ್ಮ ತಾತ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಆ ರೀತಿ ಕಥೆಗಳನ್ನ ಹೇಳೋರು. ಅವರು ಈ ರೀತಿ ಇದ್ರು, ನಿಮ್ಮ ಅಜ್ಜ ಆತರ ಇದ್ರು, ಅವರು ಕೂಡ ಸಮಾಜಕ್ಕಾಗಿ ನಮ್ಮದೆಲ್ಲವನ್ನು ಕೊಡುಗೆ ಕೊಟ್ಟಾರ. ಆದ್ರ ಅವರು ನನಗೂ ಅವ್ರ ಜೊತೆ ಅಂದ್ರೆ ನಮ್ಮ ತಂದೆಯವರು ಒಂದು 3 ವರ್ಷ ಇದ್ದಾಗ ನಮ್ ಅಜ್ಜ ತೀರ್ಕೊಂಡ್ರು. ಸೊ ಅವರಿಗೆ ಬರೀ ಹಿಂಗೆ ಎಲ್ರಲಿಂದ ಕೇಳಿ ಇದು ಅವ್ರು ಹೇಳೋ ಕಥೆಗಳು, ನಮ್ ತಂದೆ ನಾನ್ ನೋಡ್ತಿದ್ದೆ. ಅವರು ಬೆಳೆದ್ ಬಂದಂತ ರೀತಿ, ಅವರಲ್ಲಿ ಇರುವಂತ ಒಂದು ಲೀಡರ್ಶಿಪ್ ಕ್ವಾಲಿಟಿ, ಪ್ರತಿಯೊಬ್ಬರಲ್ಲಿ ಇದು ನಾಯಕತ್ವ ಅನ್ನೋದು ಇದ್ದೇ ಇರುತ್ತೆ. ಅದು ಯಾವ ಕ್ಷೇತ್ರದಲ್ಲಿ ಇರುತ್ತೆ ಅನ್ನೋದು ನಮಗ್ ಮುಖ್ಯ ಅಲ್ಲ, ಬಟ್ ಆ ಕ್ವಾಲಿಟಿನ ನಾನು ಫಸ್ಟ್ ನೋಡಿದ್ದೆ ನನ್ನ ತಂದೆಯಲ್ಲಿ. ಅದರ ನಂತರ ನಾನು ನೋಡಿದ್ದು ನಮ್ಮ HK ಪಾಟೀಲ್ರ ಸಂಸ್ಥೆಯಲ್ಲಿ. ನಾನು ಅವರನ್ನು ನೋಡಿ ಬೆಳೆದೋಳು ನಾನು. ಯಾಕಂದ್ರೆ ಅಲ್ಲಿ ಹುಲ್ಕೋಟೆಯಲ್ಲಿ ಸ್ಕೂಲಿಂಗ್ ಕಲ್ತೆ, ಅಲ್ಲೇ PUC ಕಲ್ತೆ. ಸೊ ಅವರನ್ನು ನಾನು ನೋಡಿ ಬೆಳೆದಿದ್ದೀನಿ. ತದನಂತರ ನಾನು ಇಲ್ಲಿ ನಮ್ಗೆ ಯಾವಾಗ ಕಾಲೇಜ್ ಡೇಸ್ ಅಲ್ಲಿ ನಾವು ನ್ಯೂಸ್ ನೋಡುವಾಗ, ನಮ್ಮ ಮನೆಯಲ್ಲಿ ಅದೊಂದು ಪದ್ಧತಿ ಈಗಲೂ ಇದೆ, ನಾವು ಡೈಲಿ ನ್ಯೂಸ್ ನೋಡ್ಲೇಬೇಕು, ನ್ಯೂಸ್ ಪೇಪರ್ ಓದ್ಲೇಬೇಕು. ಅದನ್ನ ನಮ್ಮ ತಂದೆಯವರು ನಮ್ಗೆ ನಮ್ಮ ರೊಟೀನ್ ಅಲ್ಲಿ ಹಾಕೊಟ್ಬಿಟ್ಟಿದ್ರು. ಅದ್ ನೋಡುವಾಗ ನಾನು ವಾಜಪೇಯಿ ಅವ್ರ ಬಗ್ಗೆ ತುಂಬಾ ಕೇಳ್ತಿದ್ದೆ. ಅಟಲ್ ಬಿಹಾರಿ ವಾಜಪೇಯಿ ಜಿ ಅವ್ರ ಬಗ್ಗೆ ನಾನು ತುಂಬಾನೇ ಕೇಳ್ತಿದ್ದೆ, ನೋಡ್ತಿದ್ದೆ ಟಿವಿಗಳು. ಈ ರೀತಿ ಮೀಡಿಯಾ ಎಲ್ಲ ಇರ್ಲಿಲ್ಲ ಅವಾಗ. ನಮ್ಗೆ ಏನಿದ್ರು ಒಂದು ನ್ಯೂಸ್ ಚಾನಲ್ ಅಲ್ಲಿ ನ್ಯೂಸ್ ನೋಡ್ತಿದ್ವಿ, ನ್ಯೂಸ್ ಪೇಪರ್ ಅದ್ರಲ್ಲಿ ನಾವು ನೋಡುವಾಗ ಅವ್ರನ್ನ ನೋಡಿ ನಮ್ಗೆ ಅನ್ಸುದು, ಏನಪ್ಪಾ ಇಂಥ ವ್ಯಕ್ತಿತ್ವ ಇರೋರು ಇದಾರಲ್ಲ, ಏನ್ ಕೊಡುಗೆ ಇವ್ರದ್ದು, ಎಂತ ಕೊಡುಗೆ ಇವ್ರದ್ದು ದೇಶಕ್ಕಾಗಿ ಇವರು ಪಟ್ಟಂತ ಶ್ರಮ ಏನು, ಅವ್ರನ್ನ ನೋಡೋದು. ಅವ್ರನ್ನ ನೋಡಿ ನಾವು ಪ್ರೇರಿತ ಇನ್ಫ್ಲೂಯೆನ್ಸ್ ಆದ್ವಿ. ಹೌದಪ್ಪ, ಇಂಥವ್ರು ಇದಾರಲ್ಲ, ನಾವು ಏನಾದ್ರೂ ಜೀವನದಲ್ಲಿ ಇವ್ರಂತ ಏನಾದ್ರೂ ಅವಕಾಶ ಬಂದ್ರೆ ಮಾಡ್ಬೇಕು. ಅವ್ರು ನೋಡಿದ್ವಿ. ಆಮೇಲೆ ಅಡ್ವಾಣಿಜಿ ಅವ್ರನ್ನ ನೋಡಿದ್ವಿ. ಅವ್ರದ್ದು ಎಂತ ಕೊಡುಗೆ ಇದೆ ಈ ನಮ್ಮ ರಾಷ್ಟ್ರದ ರಾಜಕೀಯದಲ್ಲಾಗಲಿ, ಸಾಮಾಜಿಕ ಕೊಡುಗೆಗಳು ಸಾಕಷ್ಟಿದೆ. ಮತ್ ನೀವು ಇಲ್ಲಿ ನಮ್ಮ ಹತ್ರ ಬಂದ್ರೆ, ನಾವು ಯಡಿಯೂರಪ್ಪ ಅಪ್ಪಾಜಿ ಅವ್ರನ್ನ ನಾವು ನೋಡಿದೀವಿ. ಅವ್ರನ್ನ ನಾವು ಚಿಕ್ಕವರಿದ್ದಾಗಿಂದು ಅವ್ರ ಹೋರಾಟಗಳನ್ನ ನೋಡಿದೀವಿ, ಸಂಘಗಳನ್ನು ಹೇಗ್ ಕಟ್ಟಿದ್ರು ಅನ್ನೋದನ್ನ ನೋಡಿದೀವಿ, ಹೇಗ್ ಹೋರಾಟ ಮಾಡಿ ಸಮಾಜಕ್ಕೆ ಅವ್ರು ಏನ್ ಕೊಡುಗೆ ಅನ್ನೋದನ್ನ ನೋಡಿದೀವಿ. ಸೊ ಇಂಥ ವ್ಯಕ್ತಿತ್ವ ಇರೋರು ಸಾಕಷ್ಟು ಜನ ಇದ್ದಾರೆ. ಈಗ ನೀವು ನೋಡ್ಬೇಕಂದ್ರೆ ಜಗನ್ನಾಥರಾವ್ ಜೋಶಿ ಅವರನ್ನ ನಾವು ನೋಡ್ತೀವಿ. ಅವ್ರನ್ನ ಬಿಡ್ರಿ, ಇಲ್ಲೇ ಇದ್ದಾರೆ ನಮ್ಮ ನಾಯಕರು. ಬೊಮ್ಮಾಯಿ ಸಾಹೇಬ್ರು ಇದಾರೆ, CC ಪಾಟೀಲ್ ಇದಾರೆ, ಬಂಡಿ ಸಾಹೇಬ್ರಿದಾರೆ. ಸೊ ಇವರೆಲ್ಲರೂ ನಮಗ ಒಂದು ರೋಲ್ ಮಾಡೆಲ್ ಇದ್ದಂಗೆ. ಏನಪ್ಪ, ಈ ಕ್ಷೇತ್ರಕ್ಕ ನಾವು ದೂರ ಬೇಡ, ಈ ಕ್ಷೇತ್ರಕ್ಕೆ ಮಾಡಿದಂತ ನಾಯಕರನ್ನ ನಾವು ಅವ್ರನ್ನೆಲ್ಲ ನೋಡಿದಾಗ ನಾವು ವಿದ್ಯಾವಂತರು ಕಲ್ತು ಇವತ್ತು ನಾವು ಯಾಕೆ ಒಂದು ಏನಾದರೂ ಈ ಸಮಾಜಕ್ಕಾಗ್ಲಿ ಕೊಡುಗೆಯನ್ನ ಕೊಡಬಾರದು ನಾವು ಅನ್ನೋದು ನನ್ನ ತಲೆಯಲ್ಲಿ ಯಾವಾಗ್ಲೂ ಬರ್ತಿತ್ತು. ಆ ನಿಟ್ಟಿನಲ್ಲಿ ನಾನು ಇನ್ಫ್ಲೂಯೆನ್ಸ್ ಆಗಿ, ಇಲ್ಲಿ ಲೋಕಲಿ ಆಗ್ಲಿ, ಸ್ಟೇಟ್ ವೈಸ್ ಲೀಡರ್ಸ್ ಆಗ್ಲಿ, ನ್ಯಾಷನಲ್ ಲೆವೆಲ್ ಲೀಡರ್ಸ್ ಆಗ್ಲಿ ನೋಡ್ತಾ ನಾವು ಬಂದಾಗ ಅದು ನನ್ನ ಮನಸ್ಸಿನಾಗ ಯಾವಾಗ್ಲೂ ಇತ್ತು. ನಾನು ಏನಾದ್ರೂ ಒಂದು ಸೇವೆ ಮಾಡ್ಬೇಕು, ನನ್ನಲ್ಲಿ ಇರುವಂತಹ ನಾಯಕತ್ವದ ನನ್ನ ಅಂಶ ಏನಿದೆ ನಾನು ಅದನ್ನು ಉಪಯೋಗಿಸ್ಕೊಂಡು ಜನಕ್ಕೇನೋ ಮಾಡ್ಬೇಕನ್ನೋದಿತ್ತು. ಈಗ ನನಗೆ ದೇವ್ರು ಕಲ್ಪಿಸ್ಕೊಟ್ಟಾನ ಅದನ್ನ. ರಾಜಕೀಯ ಎಂಟ್ರಿ ಯಾವಾಗ ಆಯ್ತು? ರಾಜಕೀಯ ಎಂಟ್ರಿ ಅನ್ನೋದಕ್ಕಿಂತ ಆಕ್ಟಿವ್ಲಿ ನಾನು ಎಂಟ್ರಿ ಆಗಿದ್ದು ಹೋದ ವರ್ಷ. ಅಂದ್ರೆ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ಬಿಟ್ಟು ನಾನು ರಾಜಕೀಯ ಎಂಟ್ರಿ ಆಗಿದ್ದು 1 ವರ್ಷದ ಹಿಂದೆ. ಭಾರತೀಯ ಜನತಾ ಪಾರ್ಟಿಗೆ ನಾನು ಬಂದೆ. ಇದೇ ಪಕ್ಷ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದು ಈಗ್ಲೇ ನಾನ್ ನಿಮ್ಗೆ ಹೇಳಿದ್ನಲ್ಲ, ನನ್ನ ತಲೆಯಲ್ಲಿ ಇದು ಯಾವಾಗ್ಲೂ ಇತ್ತು. ಚಿಕ್ಕಂದಿನ ನೋಡ್ತಾ ಬಂದೆ, ಬೆಳಿತಾ ಇಂಥ ನಾಯಕರ ಜೊತೆ ನಾನು ಇದ್ದೆ. ನೋಡ್ದಾಗೆಲ್ಲ ನನ್ಗೆ ಅನಿಸ್ತಿತ್ತು, ಈ ಮನಸ್ಸಲ್ಲಿ ಇದೆ, ಆದ್ರೆ ಅದನ್ನ ಯಾಕೆ ಆಚೆ ನಾನು ಅದನ್ನ ವ್ಯಕ್ತಪಡಿಸ್ತಿಲ್ಲ ಅಂತ. ಹೀಗೆ ನನ್ನ ವೆಲ್ ವಿಷರ್ಸ್ ಇರ್ತಾರೆ ನಮ್ಗೆ, ಹಿರಿಯರ ಹತ್ರ ನಾನು ಹೇಳ್ತಾನೆ ಇದ್ದೆ. ಅವ್ರು ಅವಾಗ್ಲೂ ಕೂಡ ನನಗೆ ಅವಕಾಶಗಳು ಇದ್ದಾಗ ನನಗೆ ಆ ಅವಕಾಶಗಳನ್ನ ಹೇಳಿದ್ದಾರೆ, ಇದಾವೆ, ನೀವು ಬರ್ಬೋದು ಅಂತ. ಬಟ್ ನನ್ನ ಪ್ರೊಫೆಷನಲ್ ನನ್ನ ಸ್ಟ್ರೀಮ್ ಅಲ್ಲಿ ನನ್ನ ಕರಿಯರ್ ಬಿಲ್ಡ್ ಮಾಡೋ ಇದ್ರಲ್ಲಿ ನನಗೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ.
ಆ ಕಾರಣಕ್ಕಾಗಿ ನಾನು ಅವಾಗ ಆ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳಿಲ್ಲ. ಬಟ್ ಹಿಂದೆ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಇಂಡೈರೆಕ್ಟ್ಲಿ ಆಗ್ಲಿ ನಾನು ಕೆಲಸ ಮಾಡಿದ್ದೀನಿ, ರಾಜಕೀಯವಾಗಿ ನಾನು ಕೆಲಸ ಮಾಡಿದ್ದೀನಿ. ಆದ್ರೆ ಈಗ ಆಕ್ಟಿವ್ಲಿ ನಾನು 1 ವರ್ಷದಿಂದ ಬಿಜೆಪಿ ಏನ್ ಯಾವ ಹುದ್ದೆಯಲ್ಲಿದ್ದೀರಿ? ಈಗ ನಮ್ಮ ಪಕ್ಷದಲ್ಲಿ 25 ಪ್ರಕೋಷ್ಠಗಳಿದೆ. ಇವನ್ನ ನಾವು ಸೆಲ್ಸ್ ಅಂತ ಹೇಳ್ತೀವಿ. ಈ ಪ್ರಕೋಷ್ಠದಲ್ಲಿ ಬಂದ್ಬಿಟ್ಟು ಅನ್ಆರ್ಗನೈಸ್ಡ್ ಲೇಬರ್ ಸೆಲ್ ಅಂತ, ಅಂದ್ರೆ ಈ ಸಂಘಟನೆ ಇರದೇ ಅಂತಾರೆ ಅಸಂಘಟಿತ ಕಾರ್ಮಿಕರ ಪ್ರಕೋಷ್ಠ ಅನ್ನೋದಕ್ಕೆ ನನಗೆ ರಾಜ್ಯ ಸಮಿತಿ ಸದಸ್ಯಳನ್ನಾಗಿ ನನಗೊಂದು ಜವಾಬ್ದಾರಿಯನ್ನ ಹುದ್ದೆಯನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ರು ನಿಮ್ಗೆ? ಯಾರು ಕರೆದ್ರು? ಬಿಜೆಪಿಗೆ ಯಾರು ಆಹ್ವಾನ ಮಾಡಿದ್ರು? ಯಾರು ಇನ್ಸ್ಪೈರ್? ಆಮೇಲೆ ಯಾರು ನಿಮ್ಗೆ ಸಪೋರ್ಟ್ ಮಾಡಿದ್ರು? ನನಗೆ ಹಿತೈಷಿಗಳು ಅಂತ ಇದೆ. ಈ ಪಕ್ಷ ಒಂದೇ ಪಕ್ಷ ಅಂತಲ್ಲ, ಯಾಕಂದ್ರೆ ನೀವು ನಾನು ಈಗ ಹೇಳಿದಾಗ ನೀವು ನೋಡ್ಬೋದು ಈ ಕಡೆ ಕಾಂಗ್ರೆಸ್ ಇದಾರ, JDS ದವ್ರು ಇದಾರ. ಈಗ ಹೊರಟ್ಟಿ ಸಾಹೇಬ್ರು ನಮ್ಮ ಹತ್ರ ನಮ್ಮ ಪಕ್ಷದಲ್ಲಿ ಇದಾರೆ, ನಮ್ಮ ಪಾರ್ಟಿಯಲ್ಲಿ ಇದಾರೆ. ಮೊದ್ಲು ಅವ್ರು JDS ದಲ್ಲಿ ಇದ್ದವರು. ಆ ರೀತಿ ವ್ಯಕ್ತಿಗಳ ಜೊತೆ ನಾನು ಬೆಳೆದಾಗ ನನಗೆ ಎಲ್ಲರದು ಸಂಪರ್ಕ ಚೆನ್ನಾಗೇ ಇತ್ತು. ಅವರು ನಾನು ಏನಾದ್ರು ವ್ಯಕ್ತ ಪಡಿಸ್ಕೊಂಡಾಗ ಬೇರೆ ಬೇರೆ ಪಕ್ಷದಾಗ ಆಹ್ವಾನಗಳು ಬೇರೆ ಬೇರೆ ಪಕ್ಷದಲ್ಲಿ ಇದ್ದು. ಬಟ್ ನಾನು ನೋಡ್ತಾ ಬಂದಿದ್ದು, ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ವಾಜಪೇಯಿ ಅವರು. ಆಮೇಲೆ ಯಾವಾಗ ಇದ್ರ ಬಗ್ಗೆ ನನಗೆ ಅರಿವು ಮೂಡಿ ನಾನು ಬರ್ಬೇಕು ಅಂದಾಗ ನಾನು ನೋಡಿದ್ದು ಮೋದಿಜಿ. ಹೌದು, ನಮ್ಮ ಪ್ರಧಾನಮಂತ್ರಿ ಅವರು ಮೋದಿಜಿ ಅವರನ್ನ ನಾನು ಅವ್ರ ಏನು ಬಂದ್ರು ಇಲ್ಲಿ ಪ್ರಧಾನಿಗಳಾದ್ರು. ಮೊದ್ಲು ಅವ್ರು ಗುಜರಾತಕ್ಕೆ ಮಾತ್ರ ಸೀಮಿತ ಇದ್ರು. ಆಮೇಲೆ ಅವ್ರ ದೇಶದ ಪ್ರಧಾನಿಯಾಗಿ ಬಂದು ಅವ್ರ ಯೋಜನೆಗಳು, ಅವ್ರ ಯೋಚನಾ ಶಕ್ತಿ ಏನಿದೆ, ಈ ದೇಶವನ್ನ ನಾವು ಡೆವಲಪಿಂಗ್ ಯಾಕಂದ್ರೆ ನಾವು ಸ್ಕೂಲ್ಗಳಲ್ಲಿ ಇದನ್ನೇ ಕಲ್ತಿದೀವಿ. ನೀವು ಸೋಷಿಯಲ್ ಸ್ಟಡಿ, ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅನ್ನೋದೇ ಒಂದು ಬರ್ತಿತ್ತು ನಮಗ. ಡೆವಲಪಿಂಗ್ ಅನ್ನೋದು ಡೆವಲಪ್ಡ್ ಯಾವಾಗ ಆಗುತ್ತೆ? ಏನಾದ್ರೂ ಕೆಲಸ ಕಾರ್ಯಗಳಾಗಿ ಬೆಳೆಸ್ದಾಗ್ಲೇನೆ ಒಂದು ನೇಷನ್ ಡೆವಲಪ್ ಆಗುತ್ತೆ. ಇದು ಥಾಟ್ ಪ್ರೊಸೆಸ್ ಅಲ್ಲಿ ನೋಡಿದಾಗ ಮೋದಿಜಿ ಅವರು ಏನು ಅವ್ರ ಪ್ರಣಾಳಿಕೆಯನ್ನು ಹಾಕೊಂಡ್ರು, ಅವರ ಒಂದು ದಾರಿಯನ್ನ ಅವರು ಸೃಷ್ಟಿ ಮಾಡ್ಕೊಂಡ್ರು, ಹೇಗೆ ಈ ದೇಶವನ್ನು ಬೆಳೆಸ್ಬೇಕು, ರಾಷ್ಟ್ರೀಯತೆ ಅನ್ನೋದು ಈಗ ಉಳಿದಿರೋದಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಅದು ನಮ್ಮ ಪಕ್ಷ. ಅದನ್ನ ನೋಡಿ ಪ್ರೇರಿತರಾಗಿ ಬಿಜೆಪಿ 1 ವರ್ಷದಿಂದ ಆಕ್ಟಿವ್ ಆಗಿದ್ದೀರಿ. ಏನ್ ಕೊಡುಗೆ ನಿಮಗೆ ಬಿಜೆಪಿ ಪಕ್ಷಕ್ಕೆ ಏನ್ ಕೊಡುಗೆ ಮಾಡಿದಿರಿ? ಎಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡ್ರ, ಪ್ರಚಾರದಲ್ಲಿ ಪಾಲ್ಗೊಂಡ್ರ, ಎಲ್ಲೆಲ್ಲಿ ಕೆಲಸ ಮಾಡಿದಿರಿ? ಮುಂದಿನ ಈಗ ಹಿಂದಿನ ವರ್ಷದಿಂದ ನಾನು ಹೇಳಿದೆ ನಿಮ್ಗೆ 1 ವರ್ಷ ಆಯ್ತು ನಾನು ನಮ್ಮ ಪ್ರಕೋಷ್ಠದಲ್ಲಿ ನಮ್ಗೆ ಒಂದಿಷ್ಟು ಜಿಲ್ಲೆಗಳನ್ನ ಪ್ರಕೋಷ್ಠದ ವತಿಯಿಂದ ನಮಗೆ ಉಸ್ತುವಾರಿ ಅಂತ ಕೊಡ್ತಾರೆ. ಅಂದ್ರೆ ಅಲ್ಲಿ ಹೋಗಿ ನಮ್ಮ ಈ ಸಂಘಟನೆಗಳನ್ನ ಕಟ್ಟಿ ಕೆಲಸಗಳನ್ನು ಮಾಡ್ಲಿಕ್ಕೆ ನಮ್ಗೆ ಅವಕಾಶಗಳಿರುತ್ತೆ. ನನಗೆ ಕೊಟ್ಟಿರೋದು 3 ಜಿಲ್ಲೆಗಳು. ಅದರಲ್ಲಿ ಮೊದಲು ನನಗೆ 2 ಜಿಲ್ಲೆಗಳಿದ್ದು, ನಮ್ ಬೆಂಗಳೂರು ಕೇಂದ್ರ ಇರ್ಬೋದು, ಚಿತ್ರದುರ್ಗ ಇರ್ಬೋದು. ಇವು 2 ಮೊದಲಿದ್ದು. ಈಗ 1 ತಿಂಗಳು 2 ತಿಂಗಳದ ಹಿಂದೆಯಿಂದ ನನಗೆ ಗದಗನ್ನು ನನಗೆ ಆಡ್ ಮಾಡಿದ್ದಾರೆ. ಅದನ್ನು ಕೂಡ ನನಗೆ ಗದಗ ಆಡ್ ಮಾಡಿದ್ದಕ್ಕೆ ಅನ್ನೋದು ತಪ್ಪಾಗತ್ತೆ. ಮೊದ್ಲಿಂದನು ನನ್ಗೆ ನಮ್ಮ ಊರಿಗೆ ನಾನ್ ಮಾಡ್ಬೇಕನ್ನೋದೈತೆ. ಬಟ್ ಒಂದು ಪಕ್ಷಕ್ಕೆ ನಾವು ಚೌಕಟ್ನಾಗ ಇರುವಾಗ ಅದನ್ನ ದಾಟಿ ಹೋಗ್ಲಿಕ್ಕೆ ನಮ್ಗೆ ಅವಕಾಶಗಳು ಇರಲ್ಲ. ಅದನ್ನ ಮಾಡೋದು ತಪ್ಪಾಗ್ತದೆ. ನಮ್ಗೆ ಕೊಟ್ಟಂತ ಕೆಲಸಗಳನ್ನ ನಾವು ಅಲ್ಲಿ ಆ ಚೌಕಟ್ಟಿನಲ್ಲಿ ನಿರ್ವಹಿಸಿ ತೋರಿಸಿದಾಗ ನಮ್ಮ ಮುಂದೆ ಅವಕಾಶಗಳನ್ನ ಕೊಡ್ತಾರ. ಅಲ್ಲಿ ನಾನು ಈಗ ನೀವು ಕೇಳಿದ್ರಿ ನನಗೆ ಮೊದ್ಲು, ಏನು ನೀವು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಾ ಅಥವಾ ಏನ್ ಪ್ರಚಾರಗಳಲ್ಲಿ ಪಾಲ್ಗೊಂಡಿದ್ದೀರಾ? ನಾವು ಹೋದ ವರ್ಷ ನೀವು MP ಎಲೆಕ್ಷನ್ ಆಯ್ತು, ಲೋಕಸಭಾ ಎಲೆಕ್ಷನ್ ಅದು. ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾರಜೋಳ ಸಾಹೇಬ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಚಿತ್ರದುರ್ಗಕ್ಕೆ ಗೋವಿಂದ್ ಕಾರಜೋಳ ಸಾಹೇಬ್ರು ಏನಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಅಂಡರ್ ನಾವು ಅವ್ರ ಮಾರ್ಗದರ್ಶನದಲ್ಲಿ ಅವರ ಉಮೇಶ್ ಅಣ್ಣಾರ್ ಇರ್ಬೋದು, ಅವರ ಪುತ್ರ ಉಮೇಶ್ ಅಣ್ಣಾರ್ ಇರ್ಬೋದು, ಅವ್ರ ಜೊತೆನೂ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಯಾಕಂದ್ರೆ ಚಿತ್ರದುರ್ಗ ನನ್ನ ಪ್ರಕೋಷ್ಠ ವತಿಯಿಂದ ನನಗೆ ಉಸ್ತುವಾರಿ ಅಂತ ಅಲ್ಲಿ ಗೆಲ್ಲಿಸ್ಕೊಂಡು ಬಂದ್ರಿ ಮಾಡಿದೀವಿ. ಅದರದ್ದು ನಿಮ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಅದು ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಇದೆ. ಅವ್ರ ಜೊತೆ ಹೋಗಿ ಪ್ರಚಾರಗಳನ್ನ ಮಾಡಿದೀನಿ, ಮಾಡಿ ಗೆದ್ರು.
ಅದೊಂದು ಖುಷಿ ಇದೆ. ಆಮೇಲೆ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಸಾಹೇಬ್ರು ಅಲ್ಲಿ ಅವರು ಇದ್ರು ಅಭ್ಯರ್ಥಿಯಾಗಿ, ನಮ್ಮ ಅಭ್ಯರ್ಥಿಯಾಗಿ. ಸೊ ಅವ್ರು ಕೂಡ ಅವ್ರಿಗೋಸ್ಕರನು ನಾನು ಕೆಲಸ ಮಾಡಿದ್ವಿ. ಅಲ್ಲಿ ನನಗೆ ಕೊಟ್ಟಿರುವಂತ ಶಾಂತಿನಗರ ಕೊಟ್ಟಿದ್ರು. ಶಾಂತಿನಗರದಲ್ಲಿ ಡೋರ್ ಟು ಡೋರ್ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಲೋಕಲ್ ಲೀಡರ್ಸ್ ಜೊತೆ ಸಂಪರ್ಕ ಇಟ್ಕೊಂಡು ನಮ್ಮ ಕೈಲಿ ಏನು ಸೇವೆಗಳನ್ನ ನಾವು ಮಾಡಕ್ಕಾಗತ್ತೋ, ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ, 1 ವರ್ಷ ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೇಷನ್ ನನಗೊಂದು ಜವಾಬ್ದಾರಿ ಕೊಟ್ಟ ಮೇಲೆ ಅಲ್ಲಿಂದ ನಾನು ಆ ಪ್ರಚಾರಗಳನ್ನ ಮಾಡಿದ್ದೀನಿ. ಆಮೇಲೆ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ. ಯಾವುದೇ ಹೋರಾಟ ಇರ್ಲಿ ಅದರಲ್ಲಿ ನಾನು ನೀವು ನೋಡ್ಬೋದು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು. ಗದಗಲ್ಲಿ ಏನ್ ಮಾಡಿದ್ರಿ? ಅದೇ ಹೇಳಿ, ಗದಗದಲ್ಲಿ ನನಗೆ ಕೊಟ್ಬಿಟ್ಟು ಈಗ 2 ತಿಂಗಳಾತ್ರಿ. ಈಗ ನನಗೆ 2 ತಿಂಗಳಿಂದ ಇದು ಉಸ್ತುವಾರಿ ಅಂತ. ಪ್ರಚಾರ ಮಾಡಿದ್ರೆ ಇಲ್ಲ ಪ್ರಚಾರ ಅಂತ ಮಾಡಿಲ್ಲ, ಬಟ್ ಅದು ಏನು ವ್ಯವಸ್ಥೆ. ಈಗ ಮೊನ್ನೆ ಬೊಮ್ಮಾಯಿ ಸಾಹೇಬ್ರು ನಿಂತಿದ್ರಲ್ಲ ನಮ್ಮ MP ಲೋಕಸಭಾಕ್ಕ ನಿಂತಾಗ, ಇಲ್ಲಿ ನಾನು ವೋಟಿಂಗ್ ಬಂದಾಗ ನನಗೆ ಅವಾಗ ಹೇಳಿದ್ರು, ಈಗ ಮೇಡಮ್ ನಿಮ್ಗೆ ಅಲ್ಲಿದು ನಾವು ಕೊಡತ್ತೀವಿ ಜವಾಬ್ದಾರಿ ಅಂದ್ರೆ ಅಲ್ಲಿ ಹೋಗಿ ವೋಟಿಂಗ್ ಟೈಮ್ ನಲ್ಲಿ ಏನಾದ್ರೂ ನಿಮ್ ಕಡೆಯಿಂದ ನೋಡ್ಕೊಳಿಕ್ ಆಗುತ್ತಾ ನೋಡ್ಕೊಳ್ಳಿ. ಯಾಕಂದ್ರೆ ಇದು ಎಂಡ್ ಮೂವ್ಮೆಂಟ್ ಕೊಟ್ಟಿದೀವಿ ನಿಮ್ಗೆ. ಯಾಕಂದ್ರೆ 2 ಹಂತದಲ್ಲಿ ಚುನಾವಣೆ ನಡೀತು. ಅಲ್ಲಿ ನಾನು ಆಕ್ಟಿವ್ಲಿ ಪ್ರಚಾರ ಮಾಡದೆ ನನಗ್ ಕೊಟ್ಟಂತ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ಬಿಟ್ಟು ಅದು 1ನೇ ಹಂತದಲ್ಲಿ ಆ ಕಡೆ ಎಲೆಕ್ಷನ್ ಅದು ಹೌದು 2ನೇ ಹಂತಕ್ಕೆ ನಮ್ ಕಡೆ ಬಂತು. ಅವಾಗ ನನಗೆ ಟೈಮ್ ಇರ್ಲಿಲ್ಲ ಪ್ರಚಾರಕ್ಕೆ ಬರ್ಬೇಕು ಇಲ್ಲಿ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನಾನು ಕೊಟ್ಟಿದ್ದ ಆ ಟೈಮಲ್ಲಿ ಕೊಟ್ರು ನನಗೆ ಈ ಉಸ್ತುವಾರಿಯನ್ನ ಗದಗನ. ಅವಾಗ ಕೊಟ್ಟಾಗ ನಾನು ಅವತ್ತಿನ ದಿನ ಬಂದು ವಾರ್ಡಿಗೆ ಅಡ್ಡಾಡಿ ಇಲ್ಲಿ ಎಲ್ಲ ನಾಯಕರ ಜೊತೆ, ನಾನು ಲೋಕಲ್ ನಾಯಕರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆಗೂ ನಾನು ಅಡ್ಡಾಡಿ ಅವತ್ತಿನ ವ್ಯವಸ್ಥೆಗೆ ಏನ್ ಬೇಕಾಗಿತ್ತು ಅದ್ರಲ್ಲಿ ನಾನು ಎಷ್ಟು ಸೇವೆ ಮಾಡಕ್ಕಾಗತ್ತು ಮಾಡಿದೆ. ಗದಗ ರಾಜಕೀಯ ಬಗ್ಗೆ ತಿಳುವಳಿಕೆ ಇದೆ ನಿಮ್ಗೆ? ಏನ್ ಈ ಪ್ರಶ್ನೆನ ನೀವು ಇಷ್ಟೊಂದು ನನ್ನ ಬಗ್ಗೆ ಕೇಳಿದ ಮೇಲೆನು ಇದೆ ಎಲ್ಲ ರಾಜಕೀಯ ಬಗ್ಗೆ. ಇಲ್ಲಿ ಗದಗಿನ ಏನಿದೆ ಗದಗ ರಾಜಕೀಯದಲ್ಲಿ? ಗದಗ ರಾಜಕೀಯ ಬಗ್ಗೆ ಸಾತ್ವಿಕ ರಾಜಕೀಯ ಇದೆ ರೀ ಇಲ್ಲಿ ನಾನು ಸಾಕಷ್ಟು ಅಪಪ್ರಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮೂಲಕ. ಸಾಕಷ್ಟು ಅಪಪ್ರಚಾರ ಮಾಡ್ತಾರೆ ನಮ್ಮ ಜಿಲ್ಲೆಯ ರಾಜಕೀಯ ಬಗ್ಗೆ. ನಾನು ಅದನ್ನ ತಳ್ಳಿ ಹಾಕ್ತೀನಿ. ಆ ರೀತಿ ಯಾವುದೇ ಇಲ್ಲ. ಏನ್ ಮಾಡ್ಯಾರ ಅಪಪ್ರಚಾರ? ಅಪಪ್ರಚಾರ ಹೇಳ್ತಾರೆ ಇಲ್ಲಿ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾರೆ, ಅಡ್ಜಸ್ಟ್ಮೆಂಟ್ ರಾಜಕೀಯ ಇದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಯಾವುದೇ ಇಲ್ಲ. ಇದನ್ನ ಜನರಿಗೆ ತಪ್ಪು ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಹೊರತು ಆ ರೀತಿ ಯಾವುದೇ ತರಹದ ರಾಜಕೀಯ ಇಲ್ಲಿಲ್ಲ. ಇಲ್ಲಿ ಸಾತ್ವಿಕವಾಗಿನೇ ಇದೆ. ಸಂದರ್ಭಕ್ಕೆ ಅನುಗುಣವಾಗಿ ರಾಜಕಾರಣ ಮಾಡ್ತಾರೆ. ಸಂದರ್ಭಕ್ಕೆ ಅನುಗುಣ ಅನ್ನೋ ತಪ್ಪಾಕೈತ್ರಿ. ಸಂದರ್ಭಕ್ಕೆ ಅನುಗುಣವಾಗಿ ಇಲ್ಲಿ ಯಾವ ರಾಜಕೀಯನೂ ಇಲ್ಲ. ಪಕ್ಷ ಏನು ಹೇಳುತ್ತ, ಪಕ್ಷ ಯಾವ ದಾರಿಯಲ್ಲಿ ನಡೆಯಂತ ಅದನ್ನೇ ಮಾಡ್ತಾರೆ. ಸರಿ, ಈ ಗದಗ ಜಿಲ್ಲಾ ಬಿಜೆಪಿ ಬಗ್ಗೆ ಐಡಿಯಾ ಇದೆ? ಆಯ್ತಲ್ಲ. ಯಾರಿದ್ದಾರೆ ಅಧ್ಯಕ್ಷರು? ನಮ್ ಕುರುಡಿ ಸಾಹೇಬ್ರು ಇದಾರಲ್ಲ, ರಾಜಣ್ಣ ಕುರುಡಿಗೆ ಅವ್ರು ಭೇಟಿಯಾಗಿರ್ತೀನಿ. ಬಂದಾಗೊಮ್ಮೆ ಅವ್ರನ್ನ ಭೇಟಿ ಮಾಡ್ತೀನಿ. ಇಲ್ಲಿ ಪದಾಧಿಕಾರಿಗಳ ಪರಿಚಯ ಇದಾರೆ, ಅವ್ರನ್ನು ಭೇಟಿಯಾಗಿರ್ತೀನಿ. ನಾನು ಅಲ್ಲಿ ಪಾರ್ಟಿ ಆಫೀಸಿಗೆ ಹೋಗಿರ್ತೀನಿ ಅಧ್ಯಕ್ಷರನ್ನ ಮಾತಾಡ್ಸಾಕ, ಅಥವಾ ಏನೋ ಒಂದ್ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಕ್ ಹೋಗಿರ್ತೇನೆ. ಅಲ್ಲಿ ಮಾತಾಡಕ್ ಹೋದಾಗ ಅಲ್ಲಿಯೂ ಸಿಕ್ಕಿರ್ತಾರ. ಆಮೇಲೆ ಇಲ್ಲಿ ಓಡಾಡುವಾಗನು ಸಿಕ್ಕಿರ್ತಾರ. ಎಷ್ಟು ಬಣ ಅದಾವು ಇಲ್ಲಿ? ಬಣ ಇಲ್ಲ ಸರ್, ನೀವು ಇದೇ ತಪ್ಪು ಅಭಿಪ್ರಾಯದಲ್ಲಿ ಕೂತಿದಾರೆ. ಇಲ್ಲಿ ಯಾವ್ದು ಇಲ್ಲ, ಬಿಜೆಪಿ ಅನ್ನೋದು ಒಂದೇ ಬಣ. ಮತ್ತೆ ನೀವು ಇಲ್ಲಿ ಯಾಕೆ ಗೆಲ್ಲೋದಿಲ್ಲ? ಗೆಲ್ಲಲಾರ್ದಕ್ಕ ಸಾಕಷ್ಟು ಅದಕ್ಕೆ ಬೇರೆ ಮತ್ತೆ ಇದಾವ. ಆದ್ರ ಬಣ ಅನ್ನೋದು ಏನೈತಲ್ಲ ಅದು ಇಲ್ಲ. ಓಕೆ, ಇರ್ಲಿ ಸರಿ. ಈಗ ನಿಮ್ಗೆ ರಾಜಕೀಯ ಅಂತ ಗೊತ್ತಾಯ್ತು, ಗದಗಿನ ಸಮಸ್ಯೆಗಳ ಬಗ್ಗೆ ಐಡಿಯಾ ಇದೆ? ಸಮಸ್ಯೆಗಳು ಗೊತ್ತಿದೆ ಅನ್ನೋ ಪ್ರಶ್ನೆಗೆ ಅದು ನೀವು ಕೇಳಿದಿರಿ. ಅದನ್ನ ಯಾಕೆ ಕೇಳಿದ್ರಿ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ ಅಂತ ನಾನು ಹೇಳಿದೀನಿ. ಮುಖ್ಯವಾದ ಇಲ್ಲಿ ಸಮಸ್ಯೆ ಇರೋದು ನೀರಿನ ಕೊರತೆ. ಯಾಕಂದ್ರೆ ಯಾವುದೇ ಜೀವಿಗೂ ಇಲ್ಲಿ ನೀರ್ ಇಲ್ದಾರ್ದ ಬದುಕಾಗೋದಿಲ್ಲ, ಅದು ಗೊತ್ತಿರೋ ಸಂಗತಿ. ನೀರಿನ ಕೊರತೆ ಬಹಳ ಇದೆ. UGD ಇರ್ಬೋದು, ಈ ಕಡೆ ಕ್ಲೀನಿಂಗ್ ಬನ್ರಿ. ಈಗ ನಾನು ರಾಜ್ಯದಲ್ಲಿ ಇರುವಾಗ, ನಾನು ಪ್ರವಾಸಕ್ಕೆ ಹೋದಾಗ ನೋಡ್ತೀನಿ, ಬೇರೆ ಬೇರೆ ಜಿಲ್ಲೆಗೆ ನಾನು ಪ್ರವಾಸ ಮಾಡಿದಾಗ ಅಲ್ಲಿ ಆ ಜಿಲ್ಲೆ 10 ವರ್ಷ 20 ವರ್ಷದಿಂದ ಹೇಗಿತ್ತು ಆ ಜಿಲ್ಲೆ ಅಂತ ಆದಾಗ ಅದು ಯಾವ ರೀತಿ ಬದಲಾವಣೆ ಆಗಿದೆ, ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾನು ನೋಡಿದಾಗ ಅದು ಎಲ್ಲೋ ಒಂದ್ ಕಡೆ ನೋವು ಕಾಡುತ್ತೆ. ನನ್ನ ಜಿಲ್ಲೆ ಈ ರೀತಿ ಬದಲಾವಣೆ ಆಗ್ಲಿಲ್ಲಲ್ಲ, ಈ ವ್ಯವಸ್ಥೆಗೆ ಅನುಗುಣವಾಗಿ ನಮ್ದು ಜಿಲ್ಲೆ ಇನ್ನೂ ಬೆಳಿಬೋದಿತ್ತು, ಅವಕಾಶಗಳು ಇದ್ದು
ಆರ್ ಬೆಳಿಲಿಲ್ಲ ಅನ್ನೋದೈತಿ. ಸೊ ಮುಖ್ಯವಾಗಿ ನಾನು ಹೇಳ್ಬೇಕಂತಂದ್ರೆ ನೀರಿಂದ ಇರ್ಬೋದು, UGD ಇರ್ಬೋದು, ರಸ್ತೆಗಳಿರ್ಬೋದು. ನೀವು ರಸ್ತೆಗಳನ್ನ ನಾನ್ ಹೇಳ್ಬೇಕಾಗಿಲ್ಲ, ನೀವು ಓಡಾಡ್ತಿರ್ತೀನಿ, ನಾವು ನಿತ್ಯ ಓಡಾಡ್ತಾರೆ ಇಲ್ಲಿ ಎಲ್ಲ ಜನರು. ಇವತ್ತು ರಸ್ತೆ ಇರ್ಬೋದು, ಸ್ವಚ್ಛತಾ ಇರ್ಬೋದು, ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ. ಇಲ್ಲಿ ಯಾವುದೇ ಆದ ಇಂಡಸ್ಟ್ರಿ ಇಲ್ಲ, ಕೈಗಾರಿಕೆಗಳಿಲ್ಲ, ಏನೂ ಇಲ್ಲ. ನೀವು ಅದ್ ನೋಡಿದಾಗ ಇಲ್ಲಿ ಶಿಕ್ಷಣಕ್ಕೆ ಎಷ್ಟು ಬೆಲೆ ಕೊಟ್ಟು ನಾವು ಯುವಕರನ್ನ ನಾವು ಶಿಕ್ಷಣಕ್ಕೆ ಮಾಡ್ತೀವಿ, ಬೆಳೆಸ್ತೀವಿ. ಆ ಶಿಕ್ಷಣ ತಗೊಂಡ ಮೇಲೆ ಮುಂದೆ ಏನು ಅನ್ನೋ ಪ್ರಶ್ನೆ ಎಲ್ಲ ಯುವಕರಲ್ಲೂ ಕಾಡುತ್ತೆ. ಆ ಕಾಡುವಾಗ ಅವ್ರಿಗೆ ಅವಕಾಶಗಳ ಅಂತ ನೋಡಿದಾಗ ಅವರು ಬೇರೆ ಕಡೆನೆ ನೋಡ್ತಾರೆ. ರಾಜ್ಯದ ಬೇರೆ ಬೇರೆ ಜಾಗಗಳು, ಈಗ ಬೆಂಗಳೂರಿಗೆ ಹೋಗ್ತಾರ, ಈ ಕಡೆ ಮಂಗಳೂರಿಗೆ ಹೋಗ್ತಾರ, ಆಮೇಲೆ ಬಿಟ್ಟು ಮುಂಬೈ, ಪುಣಾ, ಡೆಲ್ಲಿ, ಹೈದ್ರಾಬಾದಿಗೆ ಹೋಗ್ತಾರೆ. ಈಗ ಹೈದ್ರಾಬಾದಿಗೆ ವಲಸೆ ಹೋಗೋ ಸಾಕಷ್ಟು ಜನ ಆಗ್ಯಾರ. ಆದ್ರೆ ಈ ಭಾಗಕ್ಕೆ ಯಾಕಿಲ್ಲ? ಯಾಕಂದ್ರೆ ಇಲ್ಲಿ ಯಾವುದೇ ಆ ರೀತಿ ಅವಕಾಶಗಳಿಲ್ಲ. ಸೊ ತಂದೆ ತಾಯಿಗಳ ಜೊತೆ ಇರಕ್ ಅವಕಾಶ ಇಲ್ಲ ಮಕ್ಕಳಿಗೆ. ಹೋಗ್ಸೋ ಬಂದಿತ್ತು, ನಿಮ್ ಗೌರ್ಮೆಂಟ್ ಇತ್ತು, ಮಾಡಬಹುದಿತ್ತು. ಆವಾಗ ಯಡಿಯೂರಪ್ಪ ಅಪ್ಪಾಜಿಯವರು ನಮ್ಗೆ ಮುಖ್ಯಮಂತ್ರಿಗಳು. ಆವಾಗ ಮುರುಗೇಶ್ ನಿರಾಣಿ ಸಾಹೇಬ್ರು ಬೃಹತ್ ಕೈಗಾರಿಕಾ ಮಿನಿಸ್ಟರ್ ಇದ್ರು. ಆಮೇಲೆ ಇಲ್ಲಿ CC ಪಾಟೀಲ್ ಸಾಹೇಬ್ರು ನಮ್ಗೆ ಉಸ್ತುವಾರಿ ಸಚಿವರು, ನಮ್ಮ ಗದಗಿಂದ. 3 ಜನ ಇಲ್ಲಿ ನಮ್ಗೆ ನಮ್ಮ ಆಡಳಿತ ಇತ್ತು, ನಮ್ದೆಲ್ಲ ಇತ್ತು. ಆ ಟೈಮಲ್ಲಿ ನೀವು ಹೇಳ್ದಂಗೆ ನಮ್ಗೆ ಅಪ್ರೂವಲ್ ಎಲ್ಲ ಬಂದಿತ್ತು. ಅದು ಬಂದಿದ್ದು ನಮಗೆ ಹಳ್ಳಿಗುಡಿ ಅಂತ ಹೇಳಿ ಅಲ್ಲಿ ಬಂದಾಗ ಅದು ಒಂಥರ ನೀವು ಹೇಳೋದು ಡ್ರಾಪ್ ಏರಿಯಾ. ಅಲ್ಲಿ ಏನೂ ಇಲ್ಲ. ಅಲ್ಲಿ ನಾವು ಈಗಲೂ ಹೋಗಿ ನೋಡಿದ್ರೆ ಅಲ್ಲಿ ಅಂತ ಜಾಗಕ್ಕೆ ಅದು ಬಂದಾಗ ನಾವು ಅದನ್ನ ಉಪಯೋಗಿಸ್ಕೊಂಡು ಇಲ್ಲಿ ನಾವು ಏನೆಲ್ಲ ನಾವು ಯೋಜನೆಗಳನ್ನ ಅಥವಾ ಇಲ್ಲಿ ಜನರಿಗೆ ಉದ್ಯೋಗ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡುವಂತಹ ಸುವರ್ಣ ಅವಕಾಶಗಳನ್ನ ನಾವು ಇವತ್ತು ಕಳ್ಕೊಂಡಿದೀವಿ ಅಂದ್ರೆ ಅದು ನಮ್ ದುರ್ದೈವ. ಕಾರಣ ಏನು? ಕಾರಣ ಅವಾಗಿನ ಏನೋ ರಾಜಕಾರಣ, ಅಲ್ಲಿದ ವ್ಯವಸ್ಥೆ ಕಾರಣ. ಓಕೆ, ಇರ್ಲಿ. ಸರಿ, ನಿಮ್ ಹೋರಾಟ ಏನು? ಇವಕ್ಕೆಲ್ಲ ಸಮಸ್ಯೆಗಳು ಗೊತ್ತಾದ, ನೀವು ಅರ್ಥ ಆಯ್ತು, ನೀವೇ ಹೇಳಿದ್ರಿ. ನಿಮ್ ಹೋರಾಟ ಏನು? ನನ್ನ ಹೋರಾಟ ಅನ್ನೋದು ಏನಿದೆ ಅಂದ್ರೆ, ಈಗ ನಾನು ಒಬ್ಳು ವಿದ್ಯಾವಂತೆ. ಎಲ್ಲ ವಿದ್ಯಾವಂತರು ಇವತ್ತು ಬಿಟ್ಟು ಹೋಗಕತ್ತಾರೆ. ಅವ್ರವ್ರ ಊರು ಬಿಡ್ತಾರ, ಬರೀ ಬೆಂಗಳೂರು ಸೇರ್ಕೋತಾರ. ಅದ ನಾನು ಹೇಳಿದ್ನಲ್ಲ, ಅಂತ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ತಾರೆ, ಇಲ್ಲ ಫಾರಿನ್ ಹೋಗ್ಬಿಡ್ತಾರ, ತಂದೆ ತಾಯಿ ನೋಡಾಕಿಲ್ಲ. ಆಮೇಲೆ ಇದೇ ತಂದೆ ತಾಯಿಗೆ ಅಲ್ಲಿ ಹೋದ್ರೆ ಅವ್ರಿಗೆ ಜೀವನ ಮಾಡಕ್ ಆಗೋದಿಲ್ಲ ಆ ವ್ಯವಸ್ಥೆಯಲ್ಲಿ, ಆ ಊರಿನ ವ್ಯವಸ್ಥೆಲ್ಲ. ಅಲ್ಲಿ ಆರ್ಥಿಕವಾಗಿ ಅಂತಲ್ಲ, ಇಲ್ಲಿ ನೀವು ಏನ್ ವಾತಾವರಣ ನೋಡ್ತಿದ್ದೀರಲ್ಲ, ಈ ವಾತಾವರಣಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಅದು ಅವರಿಗೆ ಅಲ್ಲಿ ಸೆಟ್ ಆಗಲ್ಲ. ಆ ಪ್ರಾಬ್ಲಮ್ ಇದೆ. ಆಮೇಲೆ ಎಲ್ಲ ಊರ್ ಬಿಟ್ಟೆ ಹೋಗ್ಬೇಕು. ಅವ್ರದ್ದು ಇಲ್ಲೇನೋ ಒಂದ್ ಜಮೀನ್ ಇರುತ್ತೆ, ಅದ್ ನೋಡ್ಕೊಳಕ್ ಆಗೋದಿಲ್ಲ, ಬಿಟ್ಬಿಟ್ಟು ಹೋಗ್ತಾರೆ. ಈಗ ನಮ್ಮಂತವ್ರು ಈಗ ಯಾರು ಈ ಆಸಕ್ತಿ ಸಮಾಜ ಸೇವೆ ಮಾಡ್ಬೇಕು ಅನ್ನೋ ಏನು ಯುವಕರಿದ್ದಾರೆ, ಮಹಿಳೆಯರಿದ್ದಾರೆ. ಈಗ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರು ಮೋದಿಜಿಯವರು ನಮ್ಗ ಮಹಿಳೆಯರಿಗಾಗ್ಲಿ ಯುವಕರಿಗಾಗ್ಲಿ ಏನು ಅವಕಾಶಗಳನ್ನ ಕೊಡಾಕತ್ತಾರ. ಬನ್ನಿ, ಮುಂದೆ ಬನ್ನಿ, ನಿಮ್ಮಂತವ್ರು ಬೇಕು, ಬೆಳೀರಿ ಅಂತ ನಮ್ಗೇನ್ ಬೆಳೆಸ್ಲಿಕ್ಕೆ ಈ ಒಂದು ಅವಕಾಶ ಕೊಟ್ಟಾರ. ಅಂತ ಅವಕಾಶವನ್ನ ನಾವು ತಗೊಂಡು ನಮ್ಮ ಊರನ್ನ ನಾವು ಬೆಳೆಸ್ಬೇಕು. ಈಗ ಈ ಸಮಸ್ಯೆಗಳನ್ನೆಲ್ಲ ಕೇಳಿ ರಾಜಕೀಯನ ಬೇಕಾ? ರಾಜಕೀಯ ಯಾಕೆ ಬೇಕು ಅಂತ ಹೇಳ್ತೀನಿ. ರಾಜಕೀಯದ ವ್ಯವಸ್ಥೆಯಲ್ಲಿ ನಾವು ಒಂದು ಬೆಳೆಸ್ಲಿಕ್ಕೆ ಅವಕಾಶ ಜಾಸ್ತಿ ಇದೆ. ನೀವೀಗ ವೈಯಕ್ತಿಕವಾಗಿ ಒಂದು ಸಂಘ ಸಂಸ್ಥೆಗಳನ್ನ ಮಾಡ್ಕೋಬಹುದು, ಎಲ್ಲಿಂದೋ ನೀವು ಈಗ ದುಡ್ಡುಗಳನ್ನ ಸಂಗ್ರಹಣೆ ಮಾಡ್ಬೋದು, ಮಾಡಿಬಿಟ್ಟು. ಆದ್ರೆ ಅದರದೇ ಆದ ಒಂದು ಚೌಕಟ್ಟಿದೆ, ಒಂದು ಲಿಮಿಟೇಷನ್ ಅಂತ ಇರುತ್ತೆ ಹೊರತು ನೀವು ಆ ಲಿಮಿಟೇಷನ್ ಬೌಂಡ್ರಿ ಮೀರಿ ನೀವು ಇವತ್ತು ಒಂದು ಏರಿಯಾ ಏನೋ ಮಾಡ್ಬೋದು. ಒಂದು ವ್ಯಕ್ತಿಯಿಂದ ಎಷ್ಟು ಸಾಧ್ಯ ಆಗುತ್ತೆ? ಈಗ ನನ್ನಂತ ಮಧ್ಯಮ ವರ್ಗದೊಳಗೆ ಅವಳು ಏನೋ ಒಂದು ದುಡಿದು ಒಂದು ಸಂಪಾದನೆ ಅಂತ ಮಾಡ್ಕೊಂಡಿರ್ತಾಳ. ಅದನ್ನ ಒಂದು ಸಂಸ್ಥೆ ಕಟ್ಕೊಂಡು ಒಂದಿಷ್ಟು ಯುವಕರು ಮಹಿಳೆಯರನ್ನ ಸೇರ್ಸ್ಕೊಂಡು ನಾವು ಪ್ರಯತ್ನ ಈಗ ಆ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೀವಿ ಸದ್ಯದಲ್ಲಿ. ಅದನ್ನ ಮಾಡೋದು ಏನಾಗುತ್ತೆ, ಅದಕ್ಕೆ ಆದ ಒಂದು ಲಿಮಿಟೇಷನ್ಸ್ ಇದೆ. ಬಟ್ ಈ ರಾಜಕೀಯವಾಗಿ ವ್ಯವಸ್ಥೆಗಳು ಏನಿದೆಯಲ್ಲ ನಮ್ಮ ಸಮಾಜಕ್ಕಾಗ್ಲಿ, ನಾವು ಕೊಡುಗೆಯನ್ನ ಏನ್ ಕೊಡ್ಬೋದು, ಜನರಿಗೆ ನಾವ್ ಏನ್ ಕೊಡ್ಬೋದು, ಯೋಜನೆ ಮೂಲಕ ನಾವ್ ಏನ್ ಕೊಡ್ಬೋದು ಅನ್ನೋದು ಅದು ಜಾಸ್ತಿ ಇದೆ. ಸೊ ನಾನ್ ಅನ್ಕೊಳೋದು, ಯಾವಾಗ ಈ ಅವಕಾಶ ಒಂದು ಮಹಿಳೆಯರಿಗೆ ಯುವಕರಿಗೆ ಈಗ ಕಲ್ಪಿಸಿಕೊಡ್ಲಾಗಿದೆ ಅಲ್ಲ, ಅದನ್ನು ಉಪಯೋಗಿಸ್ಕೊಂಡು ಜನಕ್ಕೆ ಏನ್ ಮಾಡ್ಬೋದು, ನಮ್ಮ ಜಿಲ್ಲೆಗಳಿಗೆ ನಾವು ಹುಟ್ಟೂರಿಗೆ ಏನ್ ಮಾಡಬಹುದು ಅನ್ನೋ ಒಂದು ಯೋಜನೆಗಳನ್ನ ನಾವು ಈಗ ಆಲ್ರೆಡಿ ಆ ನಿಟ್ಟಿನಲ್ಲಿ ಇದೆ. ಈ ಯೋಜನೆಗಳನ್ನ ನನ್ನದೇ ಆದ ಒಂದು ಯೋಜನೆಗಳು ಏನು ಅಂದ್ರೆ, ಮೊದ್ಲು ಇಲ್ಲಿ ಬಂದು
ಈಗ ಇಲ್ಲಿ ನೀವು ಗೊತ್ತು, ನಾನು ಈಗ ಸಮಸ್ಯೆ ಹೇಳಿದೆ, ನೀರಿನ ಧ್ವನಿಯಾಗಿ ನಿಲ್ಬೇಕು. ಓಕೆ ಜನರ ಧ್ವನಿಯಾಗಿ ನಾವು ನಿಂತಾಗ ಆ ಧ್ವನಿಯನ್ನ ನೀವು ಇವತ್ತು ಹತ್ತಿಗೆ ಹಾಕ್ಬೋದು ನಿಮ್ಮನ್ನ. ಇವತ್ತು ಯಾರೋ ಬಂದ್ರಪ್ಪ, 4 ಮಾತು ಮಾತಾಡಿದ್ರು ಹೋದ್ರೆ ಇವ್ರದ್ದು ಯಾರು ಕೇಳ್ತಾರೆ, ಎಷ್ಟು ದಿನ ಅಂತ ಹಿಂಗ್ ಮುಚ್ಚಿ ಹಾಕಕ್ ಸಾಧ್ಯ ಐತಿ. ನಿಂದಿರ್ಬೇಕು, ಹೋರಾಟ ಮಾಡ್ಬೇಕು. ಯಾಕಂದ್ರೆ ಇದು ಏನು ರೈಟ್ಸ್ ಅಂತಾರೆ, ನಮ್ಮ ರೈಟ್ ಇದು. ನಮ್ಗೆ ನೀರು ಕಲ್ಪಿಸ್ಲೇ ಕೊಡ್ಬೇಕು. ಇಷ್ಟೊಂದು ಈಗ 24/7 ಹಕ್ಕುಗಳು ಇವು. ಹೌದು ಸರ್, ಅದೇ ರೈಟ್ಸ್ ಅಲ್ಲೇ ಬರ್ತಾವೆ, ನಮ್ಮ ರೈಟ್ಸ್ ಅಲ್ಲೇ ಬರ್ತಾವ. ಈಗ 24/7 ತಗೊಳ್ಳಿ ನೀವು. ನೀರು ಎಷ್ಟ್ ದಿನಕ್ಕೆ ಒಂದ್ಸತಿ ಬರುತ್ತೆ? ನಮ್ ತಾಯಿ ಹೇಳ್ತಿರ್ತಾರೆ 20 ದಿನ ಆಯ್ತು, 22 ದಿನ ಆಯ್ತು, ನೀರೇ ಬಂದಿಲ್ಲ. ಮಳೆಗಾಲದ ಕಾಲದಲ್ಲೇ ನೀವು 20 ದಿನ ಅಂದ್ರೆ 3 ವಾರ ಅನ್ಕೊಳ್ಳಿ, ನೀರಿಲ್ಲ ಅಂದ್ರೆ ಇನ್ನ ಬರುವ ಬೇಸಿಗೆ ಕಾಲ. ನಿಮ್ಗೆ ಈಗ ಆಲ್ರೆಡಿ ಅದ್ರದ್ದು ಬೇಸಿಗೆ ಚುರುಕ್ ಹತ್ತಿರ್ಬೇಕು. ಇವತ್ ನಾವು ಫೆಬ್ರವರಿನಾಗ ಅದೇವಿ, ಇನ್ನು ಮಾರ್ಚ್, ಏಪ್ರಿಲ್, ಮೇ ಕೊನೆ ತನಕನೂ ನಾವು ಇದನ್ನ ಕಳಿಬೇಕಾಗಿದೆ. ಸೊ ಈಗ ಈ ತರ ತ್ರಾಸ ಇದ್ದಾಗ, ಈಗ ಕೂಡ ಈಗ ಮೊನ್ನೆ ಒಂದ್ ಸ್ವಲ್ಪ ಧ್ವನಿ ಎತ್ತಿದ್ರು, ಈಗ ನೀರ್ ಬರ್ತಾ ಇದೆ. ಎಷ್ಟ್ ದಿನಕ್ಕೊಮ್ಮೆ ಬರುತ್ತ? 15 ದಿವ್ಸಕ್ಕೊಮ್ಮೆ ನೀರ್ ಬರುತ್ತೆ. 15 ದಿನಕ್ಕೆ ನೀರ್ ಸಾಲ್ತಾವ? ಇದಕ್ಕೆ 24/7 ಅನ್ನೋದು ನೀವು ಯೋಜನೆಯಲ್ಲಿ 24/7 ಅಂದ್ರೆ ಅಲ್ಲ, ಎಂತಿಂತವ್ರು ಹೋರಾಟ ಮಾಡಿದ್ರೆ ಏನಾಗಿಲ್ಲ, ನೀವು ಹೋರಾಟ ಮಾಡಿದ್ರೆ ಆಗತ್ತೆ. 4 ದಿನ ಬರ್ಬೋದಾ? ಇಲ್ಲಿ ನಾನು ಹೋರಾಟ ಅಂತ ಒಬ್ಬರದೇ ಅಲ್ಲ, ನಂದು ಒಂದು ಧ್ವನಿ ಆ ಧ್ವನಿಗೆ ಸೇರುತ್ತೆ. ಈಗ ಒಬ್ಬರ್ಲಿಂದ ಆಗದೆ ಇರೋದು ಒಂದು ಧ್ವನಿ ಕೂಡ್ದಾಗನೇ ಆಗೋದು. ಒಬ್ಬರ್ಲಿಂದ ಆಗೋದು ಅದು ಕಷ್ಟ ಇದೆ, ಆಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಕಷ್ಟ ಇದೆ. ಬಟ್ ನಂದು ಧ್ವನಿ ಆ ಧ್ವನಿಗಳ ಜೊತೆ ಸೇರುತ್ತಲ್ಲ. ಬಂದ್ರಪ್ಪ ಒಬ್ರು, ಇಲ್ಲಿ ಸಮಸ್ಯೆವನ್ನ ಅರ್ಥ ಮಾಡ್ಕೊಂಡು ನಮ್ ಧ್ವನಿಗೂಡಿಸಿ ನಮ್ಮ ಹೋರಾಟದಲ್ಲಿ ಒಬ್ರು ಬಂದ್ರಲ್ಲ ಅನ್ನೋದು ಅಷ್ಟು ನನಗೆ ನಂಬಿಕೆನೂ ಇದೆ. ಓಕೆ, ಈ ಪ್ರಕೋಷ್ಠ ಅಂತೇನೋ ಕಾರ್ಮಿಕರ ಅಸಂಘಟಿತ, ಗದಗದಾಗ ಅಸಂಘಟಿತ ಬಹಳ ಕಾರ್ಮಿಕರಿದ್ದಾರೆ. ಯಾರು ಭೇಟಿಯಾಗಿರ, ನೋಡಿರ? ನಾನು ನಿಮ್ಗೆ ಹೇಳಿದ್ನಲ್ಲ, ಬೊಮ್ಮಾಯಿ ಸಾಹೇಬ್ರು ಮೊನ್ನೆ ಎಲೆಕ್ಷನ್ ನಿಂತಿದ್ರಲ್ಲ ಹೋದ ವರ್ಷ MP ಎಲೆಕ್ಷನ್ಗೆ, ಅವತ್ತು ಬಂದ ದಿನ ನಾನು ವೋಟಿಂಗ್ ದಿನ ನಾನು ಎಲ್ಲಾ ಕಡೆ ಓಡಾಡ್ತಾ ಇದ್ದೆ. ಅಲ್ಲಿ ನನಗೆ ನೇಕಾರರ ಸಮುದಾಯನ ನಾನು ಭೇಟಿಯಾಗೋ ಅವಕಾಶ ಸಿಕ್ತು. ಅವತ್ತಿನ ದಿನ ಅವ್ರು ನಮ್ಮ ಮುಂದೆ ಹೇಳ್ಕೊಂಡ್ರು, ಮೇಡಮ್ ನಮ್ಮೂ ಒಂದಿಷ್ಟು ಸಮಸ್ಯೆಗಳದಾವ, ನೀವು ಒಂದು ಕಾರ್ಮಿಕರ ಇದ್ರಲಿಂದ ಬಂದಿರಿ ಅಂದ್ಮೇಲೆ ಅಂತ ಹೇಳಿ ಅವತ್ತಿನ ದಿನ. ಆದ್ರೆ ನಮ್ಗೆ ಏನಾಗಿತ್ತು, ಟೈಮ್ ರಿಸ್ಟ್ರಿಕ್ಷನ್ ಇತ್ತು. ಯಾಕಂದ್ರೆ ಪ್ರತಿ ವಾರ್ಡಿಗೂ ಅಡ್ಡಾಡ್ಬೇಕಾಗಿತ್ತು. ನಾವು ಅಲ್ಲಿ ಹೇಗ್ ನಡೀತಾ ಇದೆ ಪ್ರಕ್ರಿಯೆ, ಹೇಗ್ ನಡೀತಾ ಇದೆ ಮತದಾನ ಪ್ರಕ್ರಿಯೆ ನೋಡ್ಬೇಕಾಗಿತ್ತು. ಆದ್ರೂ ಕೂಡ ಅವ್ರ ಜೊತೆ ನಾನು 10 ನಿಮಿಷ ಕಾಲನ ಕಳೆದಿನಿ ಅವ್ರ ಜೊತೆ. ಅವ್ರು ಹೇಳಿದ್ರು, ಮೇಡಮ್ ನೀವು ಈ ಜಿಲ್ಲೆಗೆ ನೀವು ಉಸ್ತುವಾರಿ ಅಂತ ಏನಾದ್ರು ಬಂದ್ರೆ ದಯವಿಟ್ಟು ನಮ್ಮನ್ನ ಮಾತಾಡ್ಸಿ ಅಂತ ಹೇಳಿದ್ರು. ಈಗ ನೆಕ್ಸ್ಟ್ ಆ ಪ್ರೋಗ್ರಾಮ್ ಇಲ್ಲಿ ಈಗ ನಿಮ್ಮ ಆಫೀಸ್ ಏನಿದೆ ಅಥವಾ ನಿಮ್ದು ಏನಾದ್ರು ನಿಮ್ಮ ವೈಯಕ್ತಿಕ ಭೇಟಿ ಆಗೋದು, ನಂಬರು? ಹಾ ಸರ್, ನನ್ನ ನಂಬರನ್ನ ನಾನ್ ನಿಮ್ಮ ಹತ್ರ ಇದೆ, ಅದೇ ನಂಬರ್. ನಂದು ಯಾವ್ದು ಪರ್ಸನಲ್ ಅಂತ ಇಲ್ಲ. ಒಂದು ಸಮಾಜ ಸೇವೆಗಂತ ಬಂದಾಗ ಪರ್ಸನಲ್ ಅಂತ ಏನಿಲ್ಲ, ಅದೇ ನಂಬರ್ನೇ ಬೇಕಾದ್ರೆ ನೀವು ನಮ್ಮ ಎಲ್ಲಾ ಜನರಿಗೂ ಕೊಡ್ಬೋದು. ನಂದಾದ ಒಂದು ಇದೆ ಆಫೀಸ್ ಅಂತ ಇದೆ, ಅಲ್ಲಿ ಬಂದು ಜನ ನನ್ನನ್ನು ಭೇಟಿ ಆಗ್ಬೋದು. ಓಕೆ, ಇಷ್ಟೆಲ್ಲ ನಿಮ್ಮ ಈಗಿನ ವ್ಯವಸ್ಥೆ. ಮುಂದೆ ಕೊನೆಯದಾಗಿ ಏನ್ ಹೇಳ್ತೀರಿ ಜನರಿಗೆ? ಕೊನೆಯದಾಗಿ ನಾನು ನನ್ನ ತವರೂರ್ಗ ಕೇಳ್ಕೊಳೋದು ಇಷ್ಟ, ನಿಮ್ ಸಮಸ್ಯೆಗಳು ಇದ್ದಾಗ ನೀವು ಸಮಸ್ಯೆಯನ್ನ ಪರಿಹಾರ ಮಾಡ್ರಿ ಅಂತ ಹೇಳಿ ನಾಯಕರ ಹತ್ರ ಹೋಗ್ತೀರಿ. ಅವ್ರ ಹತ್ರ ನಿಮ್ ಸಮಸ್ಯೆಗಳನ್ನ ಹೇಳ್ಕೊತೀರಿ. ಹೇಳ್ಕೊಂಡ್ಮೇಲೆ ಆ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಪರಿಹಾರ ಸಿಕ್ಮೇಲೆ ನಿಮ್ ಪಾಡಿಗೆ ನೀವು ನಿಮ್ಮ ಜೀವನದಲ್ಲಿ ನೀವು ಹೊರಟೋಗ್ಬಿಡ್ತೀರಿ. ನಾನ್ ಕೇಳೋದು ಏನು ಅಂದ್ರೆ, ನಿಮಗೆ ಇರುವಂತ ಹಕ್ಕುಗಳನ್ನ ಯಾವುದೇ ರಾಜಕೀಯಕ್ಕೆ ಒಳಗಾಗಿ ಅದನ್ನ ನೀವು ಮುಚ್ಚಿಟ್ಕೊಳೋದು ತಪ್ಪಾಗುತ್ತಾ? ನೀವು ಮುಂದೆ ಬಂದು ನಿಮ್ಮ ಧ್ವನಿಯನ್ನ ಗಟ್ಟಿಯಾಗಿ, ಈ ಹಕ್ಕುಗಳು ನನಗೆ ಬೇಕು, ಇದನ್ನ ಕಲ್ಪಿಸಿ ಕೊಡಿ ಅಂತ ಕೇಳುವ ಧ್ವನಿ ನೀವೆಲ್ರೂ ಆಗ್ಬೇಕು. ಆಮೇಲೆ ನಾನು ನಿಮ್ಮ ಮಗಳಾಗಿ ನಾನು ಇಷ್ಟು ದಿನ ನಾನು ಇಲ್ಲಿ ಸೇವೆ ಸಲ್ಲಿಸ್ಲಿಕ್ಕೆ ಆಗಿರ್ಲಿಲ್ಲ ಕಾರಣಾಂತರಗಳಿಂದ. ಈಗ ಬಂದಿದ್ದೀನಿ, ನಿಮ್ ಮುಂದೆ ಬಂದಿದ್ದೀನಿ. ನಿಮ್ ಮುಂದೆ ಕೈ ಮುಗಿದು ಬೇಡ್ಕೊಳೋದು ಏನು ಅಂತಂದ್ರೆ, ನಿಮ್ಮೆಲ್ಲರ ಆಶೀರ್ವಾದ ನನಗ್ ಬೇಕು. ಮೊದ್ಲು ಈ ಊರಿನ ಜನತೆ ಆಶೀರ್ವಾದ ಬೇಕು. ಎಲ್ಲ ನಾಯಕರದು ನಾನು ಕೇಳ್ಕೊಳೋದು ಇಷ್ಟೇ, ನಿಮ್ ಆಶೀರ್ವಾದ ನನ್ ಮೇಲೆ ಇರ್ಲಿ. ನೀವು ಇನ್ನ ಬೆಳೆಸ್ಬೇಕಾಗಿದ್ದು ನನ್ನನ್ನ ನೀವು ಆಶೀರ್ವದಿಸ್ಬೇಕಾಗಿ ಅಂತ ಹೇಳಿ ನಾನು ನಿಮ್ ಮೂಲಕ ಕೇಳ್ಕೊತೀನಿ ಸರ್. ಓಕೆ, ಪ್ರೀತಿ ಹೊನಗುಡಿ ಅವರ ಪ್ರೀತಿಯ ಮಾತುಗಳನ್ನು ಕೇಳಿದ್ರಿ. ರಾಜಕೀಯವಾಗಿ ಎಲ್ಲ ಹೇಳಿದ್ದಾರೆ, ಸಮಸ್ಯೆಗಳನ್ನು ಹೇಳಿದ್ದಾರೆ, ತಮ್ಮ ಹೋರಾಟ ಯೋಜನೆಗಳು, ಆಲೋಚನೆಗಳು, ಬದುಕು ಬದಲಾವಣೆ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಕೊನೆಗೆ ನಿಮ್ಮ ಆಶೀರ್ವಾದನೂ ಬೇಕಂದಿದ್ದಾರೆ.
ಈ ರಾಜಕಾರಣಿಗಳಿಗೆ ಆಶೀರ್ವಾದ ಬೇಕೇ ಬೇಕು. ಇವರೆಲ್ಲ ಹೇಳೋದು ನಿಮ್ಮ ಮನೆ ಮಗಳು, ನಿಮ್ಮ ಮನೆ ಮಗ, ನಿಮ್ಮ ಮನೆ ಅಣ್ಣ ತಮ್ಮ, ಮುಂದೆ ಅವರು ಹುದ್ದೆಗೆ ಹೋದ್ಮೇಲೆ ಅವ್ರು ಏನೇನಾಗ್ತಾರೋ ನಿಮಗೆ ಗೊತ್ತು. ಆದರೂ ಕೂಡ ಅವರು ಈಗ ಬಂದಿದ್ದಾರೆ. ಒಂದು ಗದಗಿಗೆ ಮಹಿಳಾ ವ್ಯವಸ್ಥೆಯಲ್ಲಿ ಹೊಸ ಧ್ವನಿ, ಹೊಸ ವ್ಯವಸ್ಥೆ ಸಿಕ್ಕಂತಿದೆ. ಅದರಲ್ಲಿ BJPಯಲ್ಲಿ ಇಲ್ಲಿ ವ್ಯವಸ್ಥೆ, ಇಲ್ಲಿಯ ರಾಜಕೀಯದಲ್ಲಿ ಎಷ್ಟು ಬೆಳೀತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ BJPಯಲ್ಲಿ ಯಾವುದೇ ರೀತಿಯ ಬಣಗಳಿಲ್ಲ, ನಾವು ಒಂದಾಗಿದ್ದೀವಿ. ಮೋದಿಜಿ, ಅಡ್ವಾಣಿಜಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಭಾಳಷ್ಟು ನಾಯಕರ ಹೆಸರು ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಜಗನ್ನಾಥರಾವ್ ಜೋಶಿ ಅವರ ಹೆಸರು ಹೇಳಿದರು. ಭಾಳ ಅದ್ಭುತ ವಿಚಾರ ಅದು. ಅವರು ಅದ್ಭುತ ವ್ಯಕ್ತಿ. ಅಂತ ನೆಲೆಗಟ್ಟನ್ನು ಇಟ್ಟುಕೊಂಡು ಬಂದಿದ್ದಾರೆ ಗದಿಗೆ. ಈ ಗಂಡು ಮೆಟ್ಟಿನ ಗಟ್ಟಿ ನೆಲದಲ್ಲಿ ನಿಂತ್ಕೊಂಡು ನಿಮ್ಮ ಕೆಲಸ ಮಾಡ್ತೇನೆ, ಸೇವೆ ಮಾಡ್ತೇನೆ, ಕಾರ್ಮಿಕರ ಬದಲಾವಣೆ ಜೊತೆಗೆ BJP ಮತ್ತು ರಾಜಕೀಯ ಈ ಎಲ್ಲ ಹಂತದಲ್ಲಿ ನಾನದೇ ಆದಂಥ ಸೇವೆಯನ್ನು ಕೊಡ್ತೇನೆ. ಪಕ್ಷದ ಚೌಕಟ್ಟಿನ ಅಡಿಯಲ್ಲಿ ಅದರ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾನು ಕೆಲಸ ಮಾಡ್ತೇನೆ. ಇನ್ನೊಂದು ಖುಷಿ ಏನಂದರೆ ಅವರು ಹೇಳಿದರು, ಇಲ್ಲಿ ನಿರುದ್ಯೋಗ ಅದು ಭಾಳ ಮುಖ್ಯ. ಇಂಡಸ್ಟ್ರಿ ಇವರು ಭಾಳ ಅತಿರಥ ಮಹಾರಥರು ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಇನ್ನು ಇವರಾದರೂ ಏನಾದ್ರು ಮಾಡಿ ನಮ್ಮ ಊರಿನ ಮಕ್ಕಳು ಬೇರೆ ಕಡೆ ಹೋಗಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಒಟ್ಟು ಆ ನಿಟ್ಟಿನಲ್ಲಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಸೇವೆ ನಮ್ಮ ಗದಗ ಜನತೆಗೆ ಸಿಗಲಿ, ಅವರ ಅಭಿಲಾಷೆ ಈಡೇರಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ನಮಸ್ತೆ ಸರ್.